ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಪೂಜೆ ಎಲ್ಲ ಮುಗಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ತಮ್ಮನೇಲಲ್ಲೇ ನಿಮಗೆ ಗೊತ್ತಾಗಿರಬೇಕು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಇನ್ ಶಾರ್ಟಲ್ಲಿ ಯಾವ ಥರ ಒಂದು ನನಗೆ ಒಂದು ಯೂಟ್ಯೂಬಲ್ಲಿ ಒಂದು ಇದು ಬರುತ್ತೆ, ಸಾಂಗ್ಸ್ಗಳು ಬರುತ್ತಲ್ಲ, ಅದರಲ್ಲಿ ಅಪ್ಲೋಡ್ ಮಾಡೋಕ್ಕೋದ್ರೆ ಕ್ಲಾರಿಟಿ ಅಷ್ಟು ಇಷ್ಟ ಆಗ್ತಾ ಇಲ್ಲ ನನಗೆ. ಇವಾಗ ಏನಂತ ಅಂದ್ಕೊಂಡಿದ್ದೀನಿ ಅಂದರೆ, ವಿಡಿಯೋನ ಫಸ್ಟು ಮಾಡಿಕೊಂಡು ಆಮೇಲೆ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಯಾಕೆಂದರೆ ಕೆಲವೊಂದು ಇದರಲ್ಲಿ ಅಷ್ಟು ಕ್ಲಾರಿಟಿ ಇರಲ್ಲ. ಇನ್ಸ್ಟಾದಲ್ಲಿ ಕ್ಲಾರಿಟಿ ಚೆನ್ನಾಗಿರುತ್ತೆ, ಬಟ್ ಇದರಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಂತ ವಿಡಿಯೋ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಕೆಲವೊಂದು ನಾನು ಹಾಗೇನೆ ಅಪ್ಲೋಡ್ ಮಾಡಿಬಿಟ್ಟು ಕೆಲವೊಂದು ಅಷ್ಟು ಕ್ಲಾರಿಟಿ ಇಲ್ಲ ನನಗೂ. ಐಫೋನ್ ಆದ್ರೂ ಏನಪ್ಪ ಅಂತ ಅಂದರೆ ಅದರಲ್ಲಿ ಕ್ಲಾರಿಟಿ ಕೊಟ್ಟಿರಲ್ಲ ಅವರು. ಹಾಗಾಗಿ ಎಷ್ಟು ಬೇಗ ಇನ್ಶಾರ್ಟಲ್ಲಿ ನಾನು ವಿಡಿಯೋನ ಇದು ಮಾಡ್ಕೊಳ್ಳೋದು. ನಾನು ಇಲ್ಲಿ ನೋಡ್ತಾ ಇರ್ಬೋದು, ನಾಷ್ಟ ಎಲ್ಲ ಮಾಡಿ ಸ್ವಲ್ಪ ರೈಸ್ ಐಟಮ್ಮು ತಿಂದಿದ್ದೆ ಇವತ್ತು. ಹಾಗಾಗಿ ಸ್ವಲ್ಪ ಇದಕ್ಕೆ ದೊಡ್ಡ ಪತ್ರೆ ಅಂತ ಏನು ಹೇಳ್ತಾರೋ, ದೊಡ್ಡ ಪತ್ರೆ ಎಲೆ, ಹಾಗೆ ಮೆಂತ್ಯೆ, ಜೀರಿಗೆ, ಆಮೇಲೆ ಒಂದು ಚಕ್ಕೆ, ಇಷ್ಟನ್ನ ಹಾಕಿ ಸ್ವಲ್ಪ ಥಂಡಿ ಬೇರೆ ಇರೋದ್ರಿಂದ ಇದನ್ನು ಸ್ವಲ್ಪ ಕುಡಿಯೋದ್ರಿಂದ ನಾವು ರೈಸ್ ಐಟಮ್ ಏನು ತಿಂದಿರ್ತೀವೋ ಅದು ಸ್ವಲ್ಪ ನಮಗೆ ಅದು ಜಾಸ್ತಿ ಇದಿರುತ್ತಲ್ವ. ಹಾಗಾಗಿ ನನಗೆ ರೈಸ್ ಐಟಮ್ ಎಲ್ಲ ಅಷ್ಟು ತಿನ್ನಲ್ಲ, ಕಡಿಮೆ ತಿನ್ನೋದು. ನಾನು ಮುದ್ದೆ ಆಲ್ಮೋಸ್ಟು ಜಾಸ್ತಿ ಮುದ್ದೆ, ಗಂಜಿ ಇಂಥದ್ದು ಜಾಸ್ತಿ ಯೂಸ್ ಮಾಡ್ತೀನಿ. ಅದೇನಾದ್ರು ತಿಂದಾಗ, ಜಾಸ್ತಿ ಏನಾದ್ರು ರೈಸ್ ಐಟಮ್ ತಿಂದಾಗ ಸ್ವಲ್ಪ ಈ ಥರದ್ದು ಕುಡಿದ್ರೆ ಅಲ್ಲಿಗಲ್ಲಿಗೆ ಸ್ವಲ್ಪ ಮೇಂಟೈನ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅಂತ ಇದನ್ನು ಮಾಡಿಕೊಂಡು ಹಾಗೆ ಕುಡಿತಾ ಎಡಿಟ್ ಮಾಡೋದನ್ನ ಕೂಡ ಹೇಳ್ಕೊಡ್ತೀನಿ. ಯಾವ ಥರ ಮಾಡೋದು ಎಡಿಟು ಅಂತ ಕೂಡ ಹೇಳ್ತೀನಿ. ಒಂದು ಫೋನಲ್ಲಿ ಸಾಕಾಗಲ್ಲ, ನಮ್ಮ ಗೂಬೆ ಫೋನು ಬೇಕಾಗುತ್ತೆ. ನನಗೆ ಬರಲ್ವಂತೆ. ನಾನೇ ಅಮ್ಮ ಇವಾಗ 1 ವರ್ಷದಿಂದ ನಾನೇ ಮಾಡ್ತಾ ಇರೋದು. ನನ್ನ ಮಗಳು ಫಸ್ಟು ವಿಡಿಯೋನ ಹೇಳ್ತಾ ಇಲ್ವಾ, ಯೂಟ್ಯೂಬಲ್ಲಿ ಅದು ಕೊಟ್ಟಿಲ್ಲ ಅವರು, ಆಪ್ಷನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ. ಈಗ ಹೇಳಿದ್ರು ಸುಳ್ಳು. ಹ್ಞೂ ಕಣ್ರಿ, ಯೂಟ್ಯೂಬಲ್ಲಿ ಬರುತ್ತಲ್ಲ, ರೀಲ್ಸ್ಗಳು ಬರುತ್ತಲ್ಲ, ಅದರಲ್ಲಿ ಅಪ್ಲೋಡ್ ಮಾಡೋಕ್ಕೋದ್ರೆ ಅಷ್ಟು ಕರೆಕ್ಟಾಗಿ ಕ್ಲಾರಿಟಿ ಬರಲ್ಲ. ಇದರಲ್ಲಿ ಐಫೋನಲ್ಲೇ ಒಂಥರ ಇರುತ್ತೆ, ಬೇರೆ ಫೋನಲ್ಲೇ ಒಂಥರ ಇರುತ್ತೆ. ಆದರೆ ಇನ್ಶಾರ್ಟ್ ಅನ್ನೋದು ಎಲ್ಲದರಲ್ಲೂ ಒಂದೇ ಥರ ಇರುತ್ತೆ. ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ನೀವು ಆರಾಮಾಗಿ ಒಂದೇ 1 ನಿಮಿಷದಲ್ಲಿ ರೀಲ್ಸ್ ಏನಾದ್ರು ಮಾಡಬೇಕು ಅಂದರೆ 10 ಸೆಕೆಂಡ್ಸಲ್ಲೇ ಕೂಡ ನೀವು ಎಡಿಟ್ನ ಮಾಡ್ಕೊಬೋದು. ಇನ್ನು ಅದಕ್ಕೆ ಫಿಲ್ಟರ್ ಎಲ್ಲ ಇದು ಮಾಡಿಕೊಂಡು ನೀಟಾಗಿ ಮಾಡಬೇಕು ಅಂತ ಅಂದರೆ 1 ನಿಮಿಷ ಇಲ್ಲ 2 ನಿಮಿಷ ಸಾಕು. ಅಷ್ಟು ಬೇಗನೆ ಎಡಿಟ್ ಮಾಡಿಕೊಂಡು ಮಾಡ್ಬೋದು. ಇದರಲ್ಲಿ ಹಂಗೆ ನಾವು ಸ್ವಲ್ಪ ಇದು ಏನಿದೆ, ಇದು ಹೆಲ್ತಿ ಡ್ರಿಂಕ್, ವೆಯ್ಟ್ ಲಾಸ್ ಡ್ರಿಂಕ್, ಹೆಲ್ತಿ ಡ್ರಿಂಕ್, ನೀವೇನು ಬೇಕಾದ್ರೆ ಅನ್ಕೊಬೋದು. ನನಗೆ ಇದು ಒಂದು ಜೀರ್ಣ ಆಗಲಿ ಬೇಗ, ರೈಸ್ ಐಟಮ್ ಏನು ತಿಂದಿದ್ದೀವೋ ಅದೆಲ್ಲ ಸ್ವಲ್ಪ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಕುಡಿತಾ ಇದ್ದೀನಿ. ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ರೂ ಕೂಡ ಇದನ್ನು ಆರಾಮಾಗಿ ಡೈಲಿ ಮಾಡ್ತಾ ಕುಡಿತಾ ಬಂದರೆ ಒಂದೊಂದು ಲೋಟ ಖಂಡಿತವಾಗ್ಲೂ ವೆಯ್ಟ್ ಲಾಸು ಆಗ್ತಾರೆ. ಗ್ಯಾರಂಟಿ, ನಾನು ಗ್ಯಾರಂಟಿ ಇದ್ದೀನಿ. ಆಲ್ಮೋಸ್ಟ್ ಯಾವುದೇ ಒಂದು ಪಾತ್ರೆ ತೊಗೊಂಡ್ರು ತೊಳಿಬೇಕು. ಇಲ್ಲ ಅಂತಂದರೆ ಸಣ್ಣ ಪುಟ್ಟ ಸೊಳ್ಳೆಗಳು ಅವೆಲ್ಲ ಓಡಾಡ್ತಾ ಇರ್ತವೆ ಮನೆಯಲ್ಲಿ. ನಾನೇ ಅಲ್ಲ, ನನ್ನ ಚಿಕ್ಕವನು, ನಮ್ಮ ಪಾಪು ಕೂಡ ಯಾವ್ದಾದ್ರು ಒಂದು ಸ್ಪೂನ್ ತೊಗೊಂಡ್ರು ಕೂಡ ಅವನು ತೊಳಿದೇ ಯೂಸ್ ಮಾಡಲ್ಲ. ಯಾರು ಅಕಸ್ಮಾತು ತೊಳಿದೇ ಯೂಸ್ ಮಾಡ್ತಾವ್ರೆ ಅಂತ ಅಂದರೆ ಅವ್ರಿಗೆ ಹೇಳ್ತಾನೆ, ಪಾತ್ರೆಗಳನ್ನ ತೊಳ್ಕೊಂಡು ಎತ್ಕೊಳ್ರಿ ಅಂತ ಹೇಳ್ತಾನೆ. ಅದು ಮನೆಯಿಂದ ಬರೋ ಅಂಥ ಇದು. ಅದು ತಾಯಿದಿರು ಏನು ಇದನ್ನು ಮಾಡ್ತೀವೋ ಅದನ್ನು ಮಕ್ಕಳು ಆದಷ್ಟು ಅಭ್ಯಾಸನ ಮಾಡಿಕೊಂಡು ಬರ್ತಾರೆ. ಈಗ ನಂದು ಡ್ರಿಂಕ್ಸ್ ಅಂದರೆ ಯಾವುದೋ ಒಂದು ಡ್ರಿಂಕ್ಸ್ ಅಲ್ಲ, ಮೆಂತ್ಯೆ ಕಾಣಿಸ್ತಾ ಇರ್ಬೋದು. ಆಲ್ಮೋಸ್ಟ್ ಇದರಲ್ಲಿ ಮೆಂತ್ಯ ಕಾಳುಗಳು, ಸೋಸೇನ ಹಾಕ್ಕೊಂಡಿಲ್ಲ, ಕೆಳಗಡೆ ಹಂಗೆ ಇರುತ್ತೆ. ಕುಡಿತಾ ಹಾಗೇ ಎಡಿಟ್ ಮಾಡೋದು ಹೆಂಗೆ ಅಂತ ಕೂಡ ಹೇಳ್ಕೊಡ್ತೀನಿ. ನನ್ನೇನು ಮಾಡಬೇಡ. ಫಸ್ಟೆಲ್ಲ ನನ್ನ ಚಿಕ್ಕ ಮಗಳು ಎಡಿಟ್ ಮಾಡಿಕೊಡೋಳು, ಆಮೇಲೆ ನಾನು ಮಾಡ್ತಿದ್ದೆ. ಅಮ್ಮ ತಾಯಿ, ನಿನ್ನ ಇವಳನ್ನ
ಕೇಳಬೇಕಂದ್ರೆ ಒಂದು ವಿಡಿಯೋ ರೀಲ್ಸ್ ಮಾಡಬೇಕು. ನಿನ್ನೆ ಯಾವುದೋ ಒಂದು ರೆಡ್ ಕಲರ್ ಸ್ಯಾರಿದು ಒಂದು ವಿಡಿಯೋ ಮಾಡೋಕ್ಕೆ ಕರ್ಕೊಂಡೋಗಿದ್ದೆ. ಮಾಡಬೇಕು ಬಾಮ್ಮ ಅಂತ. ಒಂದೇ ಒಂದು ಟೇಕಲ್ಲಿ ಆಗ್ಬಿಡುತ್ತೇನ್ರಿ. ಒಂದೇ ಒಂದು ಟೇಕಲ್ಲಿ ಮಾಡಮ್ಮ, ಒಂದೇ ಒಂದು ಟೇಕಲ್ಲಿ ಮಾಡಿ 3 ಸತಿ ತೊಗೊಂಡೆ ನಾನು. ಆಲ್ಮೋಸ್ಟ್ ಸ್ಕೂಲ್ ಡೇಸಲ್ಲಿ ನಾವೆಲ್ಲ ಏನು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಇವಳೇನು ಮಾಡ್ತಾಳೆ, ಹಿಂಗಲ್ಲ ಹಂಗಲ್ಲ. ನನಗೆ ಇವಳದೇ ಒಂದು ಟೆನ್ಷನ್ನು. ಆಯಿತು ಇದೊಂದೇ ಸತಿ ಲಾಸ್ಟು ಮಾಡಲ್ಲ ಅಂದ್ಬಿಡ್ತಾಳೆ. ಅದಕ್ಕೇನೆ ಈ ಸತಿ ಏನು ಮಾಡಬೇಕು, ಅಕ್ಕಪಕ್ಕದವ್ರು ಯಾರು ಇರ್ತಾರಲ್ಲ ಅಂತ ಕರ್ಕೊಬೇಕು. ನಂಗೆ ಕೆಡಿಸ್ಕೊಳಲ್ಲ, ಕರ್ಕೊಳ್ಳಿ ಅಂತೀನಿ. ಹಂಗೆ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ತಲೆ ಕೆಡಿಸ್ತಾಳೆ ಇವಳು. ಸ್ವಲ್ಪ ಹೆವಿ ಟಾರ್ಚರ್ ಕಂಡ್ರಿ ಇವಳ್ದು. ಇನ್ನು ನೋಡ್ರಿ ಇವಳು ಹೆಂಗೆ ಕೂತವಳೆ, ಒಳ್ಳೆ ಕತ್ತೆ ತಿಮೇಶಿ ಥರ ಕೂತವಳೆ. ನಾಳೆ ಎಕ್ಸಾಮ್ ಐತೆ, ನಮ್ಮಮ್ಮ ಆಮೇಲೆ ಓದಕ್ ಬಿಡಲ್ಲ. ಅದಕ್ಕೆ ಇವತ್ತು ಮಾಡಬೇಕಾಯ್ತು, ರೀಲ್ಸ್ ಮಾಡಬೇಕು. ನಂಗೆ ಎಕ್ಸಾಮ್ ಐತೆ ಅಂತ ನಾನು ಮಾಡಲ್ಲ. ಇವಳು ಎಕ್ಸಾಮ್ ಐತೆ ಅಂತ ಇವಳು ಮಾಡಲ್ವಂತೆ. ಆದರೂ ನಾವು ಬಿಡಲ್ಲ. ಸ್ವಲ್ಪ ಒಂದು 10 ನಿಮಿಷ ಕರ್ಕೊಂಡೋಗ್ಬಿಟ್ಟು, 10 ನಿಮಿಷ ಅಲ್ಲ, ಅದು 1 ಅವರ್ ಮತ್ತೆ ಮತ್ತೆ ಮಾಡಿ 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 ಆ ವಾರ್ಡ್ ಕೇಳ್ಸ್ಕೊಂಡು ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ. ಇವಳಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನಂಗೆ ಹಿಂದಿ ಸಾಂಗ್ಸ್ ಎಲ್ಲ ಜಾಸ್ತಿ ಇಷ್ಟ, ಕನ್ನಡ ಸಾಂಗ್ಸು, ಹಳೇ ಸಾಂಗ್ಸ್ಗಳೆಲ್ಲ ಇಷ್ಟ. ಟಪಂಗ್ ಕುರ್ಚಿ ನನಗೆ ಯಾವ ಡ್ಯಾನ್ಸ್ ಬರಲ್ಲೋ ಅದನ್ನ ಹೇಳ್ಕೊಡ್ತಾ ಇರ್ತಾರೆ. ಅಮ್ಮ ಇದು ಮಾಡ್ರಿ, ಅಮ್ಮ ಅದು ಮಾಡ್ರಿ. ಯಾವುದೋ ಇವಾಗ ಟ್ರೆಂಡಿಂಗಲ್ಲಿದೆ, ಯಾವುದಮ್ಮ ಅದು ರೀಲ್ಸು, ಸಾಮಿಯೇ ಅದ್ಯಾವುದೋ ಐತೆ, ತೆಲುಗು ತಮಿಳು. ಅದು ಅದನ್ನ ಮಾಡ್ರಿ ಅಂತೇಳಿ ನನಗೆ ಆ ಸ್ಟೆಪ್ಗಳು ಹಾಕಕ್ಕೆ ಬರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಯಾಕೆ ಬೇಕಪ್ಪ ಇದು ರಿಸ್ಕಿಂಗ್ ಕೆಲಸ ಅಂದ್ಬಿಟ್ಟು. ಸಣ್ಣ ಪುಟ್ಟದ್ದು ಯಾವ್ದಾದ್ರು ಸ್ಟೆಪ್ಗಳಾದರೆ ಹಾಕ್ಬಿಡ್ತೀನಿ. ಇಲ್ಲ ವಾಕ್ ಮಾಡೋಷ್ಟೇ ಇಲ್ಲ ಆದರೆ ಈ ಥರ ಮಾಡಿ ಎಡಿಟ್ ಮಾಡಿ ನೀಟಾಗಿ ಹಾಕೋವಂಥದ್ದು. ಇದನ್ನು ಯಾವ ಥರ ಎಡಿಟ್ ಮಾಡ್ಬೋದು, ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಏನಾದ್ರು ಯೂಟ್ಯೂಬ್ ಏನಾದ್ರು ಸ್ಟಾರ್ಟ್ ಮಾಡ್ಕೊತೀರಾ ಅಂತ ಅಂದರೆ, ನನಗೇನಿಲ್ಲ, ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ. ಇವತ್ತು ಎಷ್ಟು ಟೈಮು, ಆವಾಗಲೇ ಎಷ್ಟಮ್ಮ, ಒಂದು 1 ಗಂಟೆ. ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ನನಗೆ ಕರೆಕ್ಟಾಗಿ ನೆಟ್ವರ್ಕು ಪ್ರಾಬ್ಲಮ್ಮು. ನಮ್ಮ ತಾತ ಅಂಬಾನಿ ಇದನ್ನಲ್ಲ, ಅವರು ಸ್ವಲ್ಪ ನೆಟ್ವರ್ಕು ಪ್ರಾಬ್ಲಮ್ ಇದೆ. ಎಲ್ಲ ಕರೆನ್ಸಿ ಎಲ್ಲ ಇದು ರೇಟೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ದೇವ್ರ ದಯದಿಂದ ನೆಟ್ವರ್ಕು ಬೇಗ ಫಾಸ್ಟಾಗಿ ವರ್ಕ್ ಆಗಿಬಿಟ್ರೆ ಒಂದು 10 ನಿಮಿಷದಲ್ಲಿ ವೀಡಿಯೋನ ಪೋಸ್ಟ್ ಮಾಡಿಬಿಡ್ಬೋದು. ಇಲ್ಲ ಅಂದರೆ ಹೆವಿ ರಿಸ್ಕ್ ಆಗ್ಬಿಡುತ್ತೆ. ಆಚೆ ಈಚೆ ಓಡಾಡ್ತಾ ಇರಬೇಕು. ಹೆಂಗೆ ಎಡಿಟ್ ಮಾಡೋದು ಅಂತ ಕೂಡ ಹೇಳ್ತೀನಿ. ಕೊಡಮ್ಮ ಫೋನಿನ. ಒಂದು ಫೋನ್ ಸಾಕಾಗಲ್ಲ. ಯಾಕೆ ಅಂತ ಅಂದರೆ ಒಂದು ಫೋನಲ್ಲಿ ವೀಡಿಯೋನ ತೋರಿಸ್ಬೇಕು, ನಾವು ಹೆಂಗೆ ಮಾಡ್ತೀವಿ ವೀಡಿಯೋನ ಅಂತ ತೋರಿಸ್ಬೇಕು. ನನ್ನ ಫೋನಲ್ಲೇ ತೋರಿಸ್ತೀನಿ ಕೊಡು. ನಾನು ನಿನ್ನ ಫೋನಲ್ಲಿ ನೀ ವಿಡಿಯೋ ಮಾಡು, ನಾನು ಹೆಂಗೆ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಇದು ಏನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಅಂಥದ್ದು ಯಾವುದು ಇರುತ್ತಲ್ವ, ಇನ್ಶಾರ್ಟಲ್ಲಿ ಯಾವ ಥರ ಮಾಡ್ತೀನಿ ಅಂತ ಇವಳು ಫೋನಲ್ಲಿ ಕ್ಯಾಮ್ರಾ ಇದು ಮಾಡಿಕೊಂಡು ಇವಳು ಫೋನಲ್ಲಿ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಇನ್ಶಾರ್ಟಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೀಗೆ ಯಾವುದು ಮಾಡೋದು, ರಾತ್ರಿ ಇದೊಂದು ಯಾವುದೋ ಮಾಡಿದ್ವಿ, ಇದನ್ನೇ ಮಾಡ್ತೀನಿ. 4 ಸೆಕೆಂಡ್ ಅಷ್ಟೇ ಇರೋದು. 4 ಸೆಕೆಂಡು ಹಿಂಗೆ ಮಾಡಿಬಿಟ್ಟು ಫಿಲ್ಟರ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಬೋದು. ನಿಮಗೆ ವೈಟ್ ಬೇಕಂದರೆ ವೈಟು, ಬ್ಲರ್ ಬೇಕಂದರೆ ಬ್ಲರ್ರು, ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ವೈಟ್ ಆ್ಯಂಡ್ ಬ್ಲ್ಯಾಕು ಯಾವ ಥರ ಬೇಕಾದರೂ ಮಾಡಿಕೊಂಡು ನಾನಿಲ್ಲಿ ಫಿಲ್ಟರ್ ಕೊಟ್ಕೊಂಡು ಅಡ್ಜಸ್ಟ್. ಜಾಸ್ತಿ ಬೇಕು ಅಂದರೆ ಕಲರ್ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ಹಿಂಗೆ ಮಾಡಿಕೊಂಡು ಸಾಕಿಷ್ಟು. ಇದನ್ನು ಲಾಂಗ್ ಮಾಡಬೇಕಾ ನೀವು, ಇದನ್ನು ಮತ್ತೆ ಯಾವ ಥರ ಇಲ್ಲಿ ಸ್ಪೀಡ್ ಅಂತ ಇರುತ್ತೆ, ಸ್ಪೀಡ್ಗೆ ಹೋಗಬೇಕು. ಸ್ಪೀಡ್ಗೆ ಹೋಗಿ ಇಲ್ಲಿಂದ ನಾವು ಒಂದು ಇದಿದೆ, ಒಂದು ಪಾಯಿಂಟ್ ಇದೆ. ನಾವು ಹೋಗಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿಂದ ಹೇಳ್ಕೊಂಡೋಗಿ 20ಗೆ ಮಾಡ್ಕೊತೀನಿ. 20ಗೆ ಮಾಡ್ಕೊಂಡಾಗ ಏನು ಬರುತ್ತೆ, ಇಲ್ಲಿ 18 ಸೆಕೆಂಡಲ್ಲಿ ಬರುತ್ತೆ. 4 ನಿಮಿಷದ್ದು 4 ಸೆಕೆಂಡ್ದು. ಈಗ ವಾಲ್ಯೂಮ್ ಅಂತ ಇರುತ್ತೆ, ನೀವು ವಾಲ್ಯೂಮ್ ಮ್ಯೂಟ್ ಮಾಡಬೇಕಾ, ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡಿಕೊಂಡು ಈಗ ನೋಡಿ ಹೆಂಗೆ ಬರುತ್ತೆ ಅಂತ.
ಯಾವ ಥರ ಬಂತು ಅಂತ. ಸ್ಪೀಡ್ ಬೇಕಂದರೆ ಸ್ಪೀಡ್ ಮಾಡ್ಕೊಬೋದು. ವಾಲ್ಯೂಮ್ ಅಂತ ಇರುತ್ತೆ, ಅದು ನೀವು ರಿಯಲ್ ವಾಯ್ಸ್ ಏನಿರುತ್ತೋ ಅದು ಇದು ಮಾಡ್ಕೋಬೋದು. ಹಿಂಗೆ ಮಾಡಿಕೊಂಡು ನೀವು ಇಲ್ಲಿ ಇನ್ಶಾರ್ಟ್ ಅನ್ನೋದಿರುತ್ತೆ, ಇನ್ಶಾರ್ಟ್ ಅನ್ನೋದನ್ನು ಹಿಂಗೆ ಹೋಗಿ ಮತ್ತು ಫ್ರೀ ರಿಮೂವ್ ಅಂತ ಇರುತ್ತೆ, ಅದನ್ನು ಕೊಟ್ಟಾಗ ನೀವು ಈಗ ಇಲ್ಲಿ ಇದನ್ನ ಇಟ್ಕೊಟ್ಟು ಇಲ್ಲೇ ಆರೋ ಮಾರ್ಕ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸೇವ್ ಅಂತ ಬರುತ್ತೆ. ಸೇವ್ ಅಂತ ಇರುತ್ತೆ. ಜಾಸ್ತಿ ಕ್ವಾಲಿಟಿ ಜಾಸ್ತಿ ಇರಬೇಕಂದ್ರೆ ಅದು ಆಪ್ಷನ್ ಒತ್ತಬೇಕು ಇರುತ್ತೆ. ಇಲ್ಲಿ ನಮಗಿನ್ನೂ ಅದಷ್ಟು ಗೊತ್ತಿಲ್ಲ ಕಣಮ್ಮ. ಫೋರ್ ಕೆ ಅಂದರೆ ಇನ್ನೂ ಜಾಸ್ತಿ 60 ಇವಾಗ ಕೊಡಿ, ಇನ್ನೂ ಸೂಪರಾಗಿ ಬರುತ್ತೆ. ಇವಾಗ ಅದು ನೋಡಿ ಎಷ್ಟು ಲೇಟ್ ಆಗುತ್ತೆ. ಇವಾಗ ಇನ್ನೂ ಜಾಸ್ತಿ ಕೊಟ್ಟರೆ ಇದು ಸ್ವಲ್ಪ ಇದರಲ್ಲಿ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ. ಐಫೋನಲ್ಲಿ ಬೇರೆ ಫೋನಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ. ಇದರಲ್ಲೂ ಇದ್ದಾವೆ. ಇದರಲ್ಲೂ ಇದೆಯಾ? ಇದರಲ್ಲಿ ಸ್ವಲ್ಪ ಕರೆಕ್ಟಾಗಿ ತೋರಿಸು. ಸ್ವಲ್ಪ ಲೇಟ್ ಆಯಿತು, ಇದು ಆಲ್ಮೋಸ್ಟ್ ಇದು ತಿರ್ಗೋಕ್ಕೇ ಸ್ವಲ್ಪ ಲೇಟ್ ಆಯಿತು. ಈಗಿದು ಆಯಿತು. ಹಾಗೆ ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ದಾಗಿರ್ಬೋದು ಹಾಗೆ ಯೂಟ್ಯೂಬ್ಗಾಗಿರ್ಬೋದು ಇಲ್ಲಿ ನೀವೇನಾದರೂ ಸರ್ಚ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾವುದನ್ನು ನೀವು ಸೆಲೆಕ್ಷನ್ ಮಾಡ್ಕೊತೀರೋ ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಯೂಟ್ಯೂಬ್ಗೆ ನಾನು ತೋರಿಸ್ತಾ ಇರೋವಂಥದ್ದು. ಇಲ್ಲಿ ವಾಯ್ಸ್ ಬರೋ ಕಾರಣ ಅಲ್ಲಿ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ, ಹಾಗಾಗಿ ನಾವು ಅದನ್ನು ಹಾಕೋಕ್ಕಾಗಲ್ಲ. ಸಾಂಗ್ ಬರ್ತಾ ಇರುತ್ತಲ್ಲ, ಹಾಗಾಗಿ ಇದರಲ್ಲಿ ನಾವು ವಾಯ್ಸ್ನ ಬೇರೆ ಎಡಿಟ್ ಮಾಡಿ ಹಾಕಬೇಕಾಗುತ್ತೆ. ನೀವು ವಾಯ್ಸ್ ಅನ್ನೋದು ಕೂಡ ವಾಲ್ಯೂಮ್ ಅನ್ನೋದು ಕೂಡ ಇರುತ್ತೆ, ಅಲ್ಲಿ ನೀವು ಬ್ರೇಕ್ ಮಾಡಿಕೊಂಡು ನಾವು ಲೈವಲ್ಲಿ ಮಾತಾಡೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಮಾತಾಡಿಕೊಂಡು ಬೇರೆ ವಾಯ್ಸ್ ಅದನ್ನು ಕೂಡ ಒಂದು ಸತಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಯಾವ ಥರ ವಾಯ್ಸ್ ಕೊಡೋದು ಅಂತ ಕೂಡ ಒಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ. ಇದರಲ್ಲಿ ನಾನು ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಅಷ್ಟೇ ಜಸ್ಟ್ ಒಂದು ವೀಡಿಯೋನ ತೋರಿಸ್ತಾ ಇರೋವಂಥದ್ದು. ಇದರಲ್ಲಿ ನೋಡ್ತಾ ಇರ್ಬೋದು. ಇವಾಗ ಇದು ಒಂದು ಸಾಂಗನ್ನ ಕೊಟ್ಟು ಇದನ್ನು ಅಪ್ಲೋಡ್ಗೆ ಕೊಟ್ಟಿರೋ ಅಂಥದ್ದು. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಶಾರ್ಟ್ ಅಂತ ಇರುತ್ತೆ, ಹಾಗೆ ವೀಡಿಯೋ ಲಾಂಗ್ ವೀಡಿಯೋ ಆಗಿರ್ಬೋದು ಇರುತ್ತೆ. ಇಲ್ಲಿ ಪ್ರೈವೇಟ್ ಅಂತ ಇರುತ್ತೆ, ನೀವು ಫಸ್ಟು ಪ್ರೈವೇಟ್ಗೆ ಇಕ್ಕೋಬೇಕು, ಆಮೇಲೆ ಪಬ್ಲಿಕ್ಗೆ ಮಾಡ್ಕೋಬೇಕಾಗುತ್ತೆ. ಫಸ್ಟು ಪ್ರೈವೇಟ್ ಅಂತ ಇಕ್ಕೊಂಡು ಆಮೇಲೆ ನೀವು ಪಬ್ಲಿಕ್ನ ಮಾಡಿಕೊಂಡು ಆಮೇಲೆ ಅಪ್ಲೋಡ್ಗೆ ಕೊಡಬೇಕಾಗತ್ತೆ. ಈ ಥರ ಮಾಡಿ ಅಲ್ಲಿ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಏನೇನೆಲ್ಲ ಹಾಕಬೇಕೋ ಅದನ್ನು ಹಾಕ್ಕೊಂಡು ನೀವು ಅಪ್ಲೋಡಿಗೆ ಕೊಟ್ಟರೆ ಮುಗೀತು. ಅದು ನಿಮಗೆ ಆ ಕೆಲಸ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂತ ಹೋಗಿ ಮತ್ತೆ ಬ್ಯಾಕ್ ಹೋಗಿ YT ಸ್ಟುಡಿಯೋದಲ್ಲಿರುತ್ತೆ, ಅದು ಕೂಡ ನೀವು ಆ್ಯಪನ್ನು ಓಪನ್ ಮಾಡ್ಕೋಬೋದು. ನೋಡಿದ್ರಲ್ಲ, ಇನ್ಶಾರ್ಟಲ್ಲಿ ಎಷ್ಟು ಸಿಂಪಲ್ಲಾಗಿ ವಿಡಿಯೋನ ಎಡಿಟ್ ಮಾಡಿ ನಿಮಗೆ ಯಾವ ಥರ ಬೇಕು, ಫಿಲ್ಟರ್ಸ್ ಯಾವ ಥರ ಹಾಕಬೇಕು, ವಾಲ್ಯೂಮ್ ಯಾವ ಥರ ಇದು ಮಾಡಬೇಕು, ಮ್ಯೂಸಿಕ್ ಯಾವ ಥರ ಹಾಕ್ಬೋದು. ಈಗ ಟ್ರೆಂಡಿಂಗಲ್ಲಿ ಯಾವುದಿದೆಯೋ ಮ್ಯೂಸಿಕ್ಕು ಅದನ್ನು ಕೂಡ ನೀವು ಹಾಕ್ಕೊಂಡು ನೀವು ಅಪ್ಲೋಡ್ ಮಾಡಿ ನೀವು ಕೂಡ ಒಳ್ಳೆ ಎಡಿಟರ್ ಆಗ್ಬೋದು. ನಾನು ಕೂಡ ಇಷ್ಟೋ ಕಲ್ತಿರೋದು ಅಷ್ಟೇನೆ, ಇವಾಗ ನಾನು ಕಲಿತಾ ಇರೋವಂಥದ್ದು ಅಷ್ಟೇನೆ. ಮುಂಚೆ ಎಲ್ಲ ನನ್ನ ಮಕ್ಕಳು ಮಾಡಿಕೊಡೋರು, ಅವ್ರು ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ಸ್ವಲ್ಪ ಹಾಗೆ ಹಿಂಗೆ ಮಾಡಿಕೊಂಡು ಇವಾಗ ಮನೆಯಲ್ಲಿ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಎಡಿಟ್ ಮಾಡಿಕೊಂಡು ವೀಡಿಯೋಗಳನ್ನ ಮಾಡಿಕೊಂಡು ಮಾಡ್ತಾಯಿರ್ತೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಏನಾದ್ರು ಹೊಸದಾಗಿ ಯೂಟ್ಯೂಬರ್ ಏನಾದ್ರು ಆಗಬೇಕು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನಾರು ಮಾಡಬೇಕು ಅಂತ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಹಾಗೆ ಮುಂದಿನ ಹೊಸ ರೀಲ್ಸೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.